ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಲೇಡೀಸು ತುಂಬಾ ಕೇರ್ಫುಲ್ಲಾಗಿ ಹುಷಾರಾಗಿರಿ. ಯಾಕೆ ಅಂತಂದರೆ, ಲಕ್ಷಿತದು ಕಿವಿಲಿ ಸ್ವಲ್ಪ ಗುಗ್ಗೆ ಥರ ಬೆಳ್ಕೊಬಿಟ್ಟಿತ್ತು. ಕ್ಲೀನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಜಸ್ಟ್ 1 ಮಿನಿಟಲ್ಲಿ ನನ್ನ ಕೈಯಲ್ಲೇ ಫೋನ್ ಹಿಂಗೆ ಇಟ್ಕೊಂಡಿದ್ದೀನಿ, ಬ್ಯಾಗ್ ಹಾಕ್ಕೊಂಡಿದ್ದೆ. ಇನ್ನೇನು ಸ್ಟಾಪ್ ಬಂತು, ಜಾಲಳಿ ಕ್ರಾಸು, ಇನ್ನೇನು ಇಳಿಬೇಕು ಅನ್ನುವಾಗ ಜಸ್ಟ್ 1 ನಿಮಿಷದಿಂದ ನನ್ನ ಕೈಯಲ್ಲಿದ್ದ ಫೋನು ಬ್ಯಾಗ್ ಜಿಪ್ ಓಪನ್ ಮಾಡಿ ಬ್ಯಾಗ್ ಒಳಗಡೆ ಇಟ್ಟಿದ್ದೀನಿ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ 5 ನಿಮಿಷದಲ್ಲಿ ಟಕ್ ಅಂತ ಫೋನ್ ಹೊಡೆದ್ಬಿಟ್ಟಿದ್ದಾರೆ ಯಾರೋ. ಅದೆಲ್ಲ ಚೆನ್ನಾಗಿ ವಿದ್ಯೆ ಕಲ್ತಿರ್ತಾರೆ ಅವರು. ಕಳ್ತನ ಏನೋ 2 ನಿಮಿಷಕ್ಕೆ ಮಾಡಿಬಿಡ್ತಾರೆ, ಬಟ್ ಅದ್ರ ಹಿಂದೆ ಏನು ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಏನು ಕಷ್ಟ ಇರುತ್ತೆ ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ನಿಜವಾಗ್ಲೂ ಫೋನ್ ಕಳೆದೋಗಿ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು ನಿಜ. 1 ವಾರ 10 ದಿವಸ ಆಯಿತು ಇವತ್ತು ಕರೆಕ್ಟಾಗಿ ಫೋನ್ ಕಳೆದೋಗಿ. ಫೋನ್ ಇಲ್ಲದೆ ಇರೋಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಕಾಂಟ್ಯಾಕ್ಟ್ ನಂಬರ್ ಇತ್ತು. ನಾನು ಮೊದಲೇ ಮೇಕಪ್ ಆರ್ಟಿಸ್ಟು, ಎಷ್ಟೊಂದು ಜನ ಬುಕ್ ಮಾಡ್ಕೊಂಡಿರ್ತಾರೆ ಮೇಕಪ್ಗಳನ್ನ. ಡೇಟಿಗೆ ಫೋನ್ ಮಾಡಿದ ತಕ್ಷಣ ನಾನು ಹೆಂಗೋ ಡೂಪ್ಲಿಕೇಟ್ ಸಿಮ್ ತೊಗೊಂಡೆ. ಅದು ಬೇರೆ ಪ್ರಶ್ನೆ, ಏನೇ ಆಗಿರ್ಬೋದು, ಒಂದು ಫೋಟೋಸ್ ಮೆಮೊರೀಸ್ ಆಗಿರ್ಬೋದು, ಅದರಲ್ಲಿ ತುಂಬ ಇತ್ತು. ಈ ಥರ ಕಳ್ತನ 5 ನಿಮಿಷಕ್ಕೆ ಮಾಡಿಬಿಡ್ತಾರೆ. ಕಳ್ಳರಿಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಕೈಗೆ ಏನಾದ್ರು ಸಿಕ್ಬಿಟ್ರೆ ಅನ್ನೋ ಚಟ್ನಿ ಮಾಡಿಬಿಡ್ತೀನಿ. ನನಗೆ ಸಿಗಬೇಕು ನನ್ನ ಕೈಗೆ ಅವರು. ಕಳ್ತನ ಮಾಡೋದು ಯಾಕೆ? ದುಡ್ಕೊಂಡು ತಿನ್ಬೋದಲ್ವಾ? ಇನ್ನೊಬ್ಬರು ದುಡ್ಡಲ್ಲಿ ಎಷ್ಟು ದಿವಸ ಅಂತ ಬದುಕೋಕ್ಕಾಗುತ್ತೆ? ಈಗ 20,000 22,000 ರೂಪಾಯಿ ಮೊಬೈಲು ನಂದು ಕಳೆದೋಗಿದ್ದು. ಅವರು 2,000 3,000 ರೂಪಾಯಿಗೆ ಸೆಕೆಂಡ್ ಹ್ಯಾಂಡಲ್ಲಿ ಸೇಲ್ ಮಾಡಿಬಿಡ್ತಾರೆ. ಕದ್ದಿರೋದಕ್ಕೆ ಯಾರು ಜಾಸ್ತಿ ದುಡ್ಡು ಕೊಟ್ಟು ತೊಗೊಳೋದಿಲ್ಲ. ಒಂದು 2-3 ಸಾವಿರ ರೂಪಾಯಿ ಕುಡಿಯೋ ಆಸೆಗೋಸ್ಕರ. ನಂದು ಫೋನ್ ಇತ್ತಿರೋದು ಜೆಂಟ್ಸ್. ಯಾಕೆ ಅಂತಂದರೆ ನಾನು ಲೇಡೀಸ್ ಸೀಟಲ್ಲಿ ನಾನು ಕೂತಿರಲಿಲ್ಲ. ಬ್ಯಾಕ್ ಸೈಡಲ್ಲಿ ಫುಲ್ ರಶ್ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು ಸೀಟ್ ಖಾಲಿ ಇತ್ತು. ಪಾಪು ಇದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ. ಕೂತ್ಕೊಂಡಾಗ ಇಳಿವಾಗ ನಾನು ಹಿಂದೆನೇ ಬ್ಯಾಕ್ ಸೈಡಿಂದ 3-4 ಜನ ಜೆಂಟ್ಸ್ ಇಳಿದ್ರು ಒಟ್ಟಿಗೆ. ಅವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಮೊಬೈಲ್ ಜಿಪ್ ಓಪನ್ ಮಾಡಿಬಿಟ್ಟು ಬ್ಯಾಗಲ್ಲಿರೋದು ಜಿಪ್ ಓಪನ್ ಮಾಡಿ ಮೊಬೈಲ್ ಎತ್ತಿದ್ದಾನೆ. ಎತ್ಬಿಟ್ಟು ಅವನು ಇಟ್ಕೊಂಡಿಲ್ಲ, ಬೇರೆ ಪಾಸ್ ಮಾಡಿಬಿಟ್ಟಿರ್ತಾನೆ. ಕೆಳಗಡೆ ಯಾರು ಅವ್ರ ಜೊತೆ ಇರ್ತಾರಲ್ಲ ಅವ್ರಿಗೆ ಪಾಸ್ ಮಾಡಿಬಿಟ್ಟಿರ್ತಾನೆ. ಅವನು ಎತ್ಕೊಂಡು ಸಡನ್ನಾಗಿ ಸ್ವಿಚ್ ಆಫ್ ಮಾಡಿಬಿಡೋದು. ಆಮೇಲೆ ಏನಾಯಿತು ಮೇಡಮ್, ಏನಾಯಿತು ಅಂತ ಕೇಳ್ತಾರೆ ಅವ್ರ ಕಡೆಯವ್ರೇ. ಆವಾಗ ನಾನು ಹೇಳಿದೆ, ಹಿಂಗೆ ಫೋನ್ ಕಳೆದೋಯ್ತು ನಂದು. ಈಗ ಜಸ್ಟ್ 1 ನಿಮಿಷದ ಹಿಂದೆ ನನ್ನ ಕೈಯಲ್ಲೇ ಇತ್ತು. ಒಂದು 30-40 ಸೆಕೆಂಡ್ಸಲ್ಲೇ ಫೋನ್ ಕಳೆದೋಗಿದೆ. 1 ನಿಮಿಷದ ಹಿಂದೆ ಇದ್ದಿದ್ದು ಫೋನ್. ಆಮೇಲೆ ಬ್ಯಾಗ್ ನೋಡಿದ ತಕ್ಷಣ, ಬಸ್ ಇಳಿದ ತಕ್ಷಣ ಫೋನ್ ಇಲ್ಲ. ಅದು ರಿಯಲೈಸ್ ಆದ ತಕ್ಷಣ ನಾನು ಕಾಲ್ ಮಾಡಿದೆ, ಸ್ವಿಚ್ ಆಫ್ ಬಂತು. ಮತ್ತು ಆ ಸಿಗ್ನಲ್ಲು ಮೂವ್ ಆಗೋಷ್ಟ್ರಲ್ಲಿ ನಾನು ಅದೇ ಬಸ್ಸೇ ಹತ್ತಿ ಕೇಳಿದ್ದೀನಿ ಅಲ್ಲಿ ಎಲ್ಲರಿಗೂ. ಅಷ್ಟರಲ್ಲಿ ಆಗಲೇ ಅವ್ರು ಇಳ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಇಲ್ಲ, ಬಟ್ ನೀವು ಕೇರ್ಫುಲ್ಲಾಗಿರಿ. ಯಾರ್ಯಾರು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಏನಂತಂದರೆ ನಿಮ್ಮ ವಸ್ತುಗಳಿಗೆ ನೀವು ತುಂಬ ಹುಷಾರಾಗಿ ಜೋಪಾನವಾಗಿ ಇಟ್ಕೋಬೇಕು. ನನಗೆ ಅವತ್ತು ಅರ್ಥ ಆಯಿತು. ಯಾರಾದರೂ ಬ್ಯಾಗನ್ನ ಹಿಂಗೆ ಹಾಕ್ಕೊಳ್ಳೋದು ಆ ಥರ ಮಾಡಲೇಬೇಡಿ. ಮುಂದೆ ಹಿಂಗೆ ಇಟ್ಕೊಳ್ಳಿ, ನಿಮ್ಮ ಬ್ಯಾಗು ಸ್ಟಾಪ್ ಬರೋವರೆಗೂ ಹಿಂಗೆ ಇಟ್ಕೊಂಡೇ ಕೂತ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಕಳ್ತನ ಮಾಡ್ತಾರೆ. ಫೋನು ಅಂತಷ್ಟೇ ಅಲ್ಲ, ಏನೇ ನಿಮ್ಮದು ಪರ್ಸ್ನಲ್ ಥಿಂಗ್ಸ್ ಇರುತ್ತೋ ಏನೂ ಬಿಡಲ್ಲ, ಗೊತ್ತೇ ಆಗಲ್ಲ. ಕಣ್ಣು ಮುಚ್ಕೊಂಡು ಕಣ್ಬಿಡೋಷ್ಟ್ರಲ್ಲಿ ಕಳ್ತನ ಮಾಡಿಬಿಟ್ಟಿರ್ತಾರೆ. ಇನ್ಮೇಲೆ ಈ ವಿಡಿಯೋ ನೋಡ್ತಿರೋರೆಲ್ಲರೂ ಹುಷಾರಾಗಿರಿ. ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.